ಸೊ ಅರ್ಧ ತಲೆನೋವಿನ ಮೂಲ ಕಾರಣ ಹೊಟ್ಟೆಯಲ್ಲಿದೆ ಅಂತ ಹೇಳ್ಬೋದು. ಗಣಪತಿಗೆ ಅರ್ಪಿಸುವಂತಹ ಗರಿಕೆ ಹುಲ್ಲು, ಹೊಟ್ಟೆಲಿರುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆದ ಎಚ್ ಪೈಲೋರಿ ಅಂತ ಏನ್ ಹೇಳ್ತೇವೆ ಬ್ಯಾಕ್ಟೀರಿಯಾ, ಅದು ಜಾಸ್ತಿ ಆಗ್ತಾ ಹೋಗುವಾಗ ಮೈಗ್ರೇನ್ ಸಮಸ್ಯೆ ಬರುತ್ತೆ. ಎಲ್ಲಿ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮೈಗ್ರೇನ್ ಅಥವಾ ಅರ್ಧ ತಲೆನೋವು. ಅರ್ಧ ತಲೆನೋವು ಅನೇಕರನ್ನ ಕಾಡ್ತಾ ಇದೆ. ಈ ಅರ್ಧ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಳುವಂತ ಸರಳ ಮನೆ ಮದ್ದುಗಳನ್ನು ತಿಳಿಸ್ಕೊಳ್ಳಿಕ್ಕೆ ಡಾಕ್ಟರ್ ಭಾವನಾ ಅವರಿದ್ದಾರೆ. ಆದ್ಮೇಲೆ ಅರ್ಧ ತಲೆನೋವು, ಸೊ ಅರ್ಧ ತಲೆನೋವಿನ ಮೂಲ ಕಾರಣ ಹೊಟ್ಟೆಯಲ್ಲಿದೆ ಅಂತ ಹೇಳ್ಬೋದು. ಅನೇಕರಿಗೆ ಗ್ಯಾಸ್ಟ್ರೈಟಿಸ್ ಹಾಗೂ ತಲೆನೋವು ಇರುತ್ತೆ. ತುಂಬಾ ತಲೆನೋವು ಬಂದಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ವಾಂತಿ ಆದ್ಮೇಲೆ ಸಮಾಧಾನ ಆಗುತ್ತೆ. ಇದು ಬದಲಿಗೆ ನಾವೇ ವಾಂತಿ ಮಾಡೋ ಉಪಾಯವನ್ನ ಕಲ್ತ್ಕೊಂಡ್ರೆ ಬಹಳ ಒಳ್ಳೇದು. ವಾರಕ್ಕೊಂದ್ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆ 7ರಿಂದ 8 ಗ್ಲಾಸ್ ನೀರನ್ನು ತೆಗೆದುಕೊಂಡು ಸ್ವಲ್ಪ ಉಗುರು ಬಿಸಿ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಘಟನೆ ಕುಡಿದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೈ ಹಾಕಿ ವಾಂತಿ ಮಾಡೋದ್ರಿಂದಾಗಿ ಇಡೀ ವಾರ ನಿಮಗೆ ಅರ್ಧ ತಲೆನೋವು ಬರೋದಿಲ್ಲ. ಸೊ ಈ ಒಂದು ಸರಳವಾದಂತಹ ಪ್ರಕೃತಿ ಚಿಕಿತ್ಸೆ, ಯೋಗದ ಒಂದು ಟೆಕ್ನಿಕ್ ಅನ್ನ ನೀವು ಅಭ್ಯಾಸ ಮಾಡ್ಬೋದು ಅನ್ನೋಂಥ ಮಾತನ್ನ ಹೇಳ್ತಾ, ಮತ್ತೇನು ಅರ್ಧ ತಲೆನೋವಿಗೆ ಉಪಾಯಗಳು? ಹಾಗಾದ್ರೆ ಅರ್ಧ ತಲೆನೋವಿಗೆ ಯಾವ ರೀತಿ ಉಪಾಯಗಳನ್ನ ನಾವು ಮನೆಯಲ್ಲೇ ಮಾಡ್ಬೋದು? ಎರಡನೇದು ಯಾವ್ದಂದ್ರೆ ಗಣಪತಿಗೆ ಅರ್ಪಿಸುವಂತಹ ಗರಿಕೆ ಹುಲ್ಲು. ಇದನ್ನು ಡೈಲಿ ಕುಡಿತಾ ಹೋಗ್ಬೋದು. ಗರಿಕೆ ಹುಲ್ಲು, ಅದಕ್ಕೆ ಜೋನಿ ಬೆಲ್ಲ ಮತ್ತೆ ಒಂದ್ ಸ್ವಲ್ಪ 2 ಚುಟುಕಿ ಜ್ಯೇಷ್ಠ ಮಧುವನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ ಅಲ್ಲಿ ಹಾಕಿ ಜ್ಯೂಸ್ ಮಾಡಿ ಸೋಸಿ ಡೈಲಿ ಕುಡಿಯುತ್ತಾ ಹೋಗುದ್ರಿಂದ ಮೈಗ್ರೇನ್ ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿ ಮೈಗ್ರೇನ್ಗೆ ಫಸ್ಟ್ ಮೂಲ ಕಾರಣ ಏನು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ಕಾರಣ ಬೇರೆ ಇರುತ್ತೆ, ಅದೇ ರೀತಿ ಟ್ರಿಗರಿಂಗ್ ಫ್ಯಾಕ್ಟರ್ ಬೇರೆ ಇರುತ್ತೆ. ಮೇನ್ಲಿ ಕಾರಣ ನೀವು ಹೇಳಿದ ಹಾಗೆ ಹೊಟ್ಟೆಲಿರುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆದ ಎಚ್ ಪೈಲೋರಿ ಅಂತ ಏನ್ ಹೇಳ್ತೇವೆ ಬ್ಯಾಕ್ಟೀರಿಯಾ, ಅದು ಜಾಸ್ತಿ ಆಗ್ತಾ ಹೋಗುವಾಗ ಮೈಗ್ರೇನ್ ಸಮಸ್ಯೆ ಬರುತ್ತೆ. ಆದ್ರೆ ಟ್ರಿಗರಿಂಗ್ ಫ್ಯಾಕ್ಟರ್ ಬೇರೆ ಇರುತ್ತೆ. ಕೆಲವರಿಗೆ ಸ್ಟ್ರೆಸ್ ಆಗಬಹುದು, ಬಿಸಿಲಿಗೆ ಹೋಗುವಾಗ ಜಾಸ್ತಿ ಆಗುತ್ತೆ, ಔಟ್ಸೈಡ್ ಫುಡ್ ತಿಂದಾಗ ಬಾಡಿಯಲ್ಲಿ ಪಿತ್ತ ಜಾಸ್ತಿ ಆಗುವಾಗ ಆಗುತ್ತೆ, ಸೌಂಡ್ಸ್ ಕೇಳಲಿಕ್ಕಾಗಲ್ಲ. ಇದರಿಂದ ಮೈಗ್ರೇನ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇನ್ಲಿ ಕಾರಣ ಏನು, ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಅದೇ ರೀತಿ ಪ್ರಾಣಾಯಾಮ ಅಂತ ಬರುವಾಗ ಕೂಲಿಂಗ್ ಪ್ರಾಣಾಯಾಮ, ಎಸಿಡಿಟಿ ಅಂತ ಹೇಳಿ ಗ್ಯಾಸ್ಟ್ರಿಕ್ ಹೆಚ್ಚಾದವರಿಗೆ ಬೂದುಗುಂಬಳಕಾಯಿ ಜ್ಯೂಸ್ ಅನ್ನ ಕುಡಿಯೋದು ಬಹಳ ಒಳ್ಳೆಯದು. ಬೂದುಗುಂಬಳಕಾಯಿ ಬೆಳಗ್ಗೆ ಬೂದುಗುಂಬಳಕಾಯಿ ಹಾಗೂ ಸ್ವಲ್ಪ ಶುಂಠಿಯನ್ನ ಸೇರಿಸಿ ಜ್ಯೂಸ್ ಅನ್ನ ಮಾಡ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಈ ಒಂದು ಹೆಚ್ಚಾದಂತ ಎಸಿಡಿಟಿ ಕಡಿಮೆ ಆಗುತ್ತೆ. ಬಹಳ ಪರಿಣಾಮಕಾರಿ. 3 ತಿಂಗಳು ನೀವು ಮಾಡಿ ನೋಡಿ, ನಿಮ್ಗೆ ಎಸಿಡಿಟಿ ಫುಲ್ ಕಡಿಮೆ ಆಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬಿಡುತ್ತೆ, ತನ್ಮೂಲಕ ಅರ್ಧ ತಲೆನೋವು ಕಡಿಮೆ. ಸೊ ಮೂಲ ಕಾರಣಕ್ಕೆ ಮೇಡಮ್ ಹೇಳಿಗೆ ಚಿಕಿತ್ಸೆ ಕೊಟ್ಟಾಗ ಆಯ್ತು. ಟ್ರಿಗರಿಂಗ್ ಫ್ಯಾಕ್ಟರ್ ನೀವು ಸದ್ಯಕ್ಕೆ ಅವಾಯ್ಡ್ ಮಾಡಿ. ನೀವು 3 ತಿಂಗಳು ಇದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಇರೋದೇ ಇಲ್ಲ. ಸೊ ಅದು ಸರಿ ಆಗ್ಬಿಡುತ್ತೆ. ನೀವು ಬಿಸಿಲಿಗೆ ಹೋದ್ರೆ ಏನೂ ಆಗಲ್ಲ, ವಾತಾವರಣ ಚೇಂಜ್ ಆದ್ರೆ ಏನೂ ಆಗಲ್ಲ, ಸೌಂಡ್ ಕೇಳಿದ್ರು ಏನೂ ಆಗಲ್ಲ. ಆ ತಲೆನೋವು ಬರ್ಲಿಕ್ಕೆ ಕಾರಣ ಏನಿತ್ತಲ್ಲ, ಸೊ ಅದಕ್ಕೆ ನೀವು ಎಕ್ಸ್ಪೋಸ್ ಆದ್ರೂ ಕೂಡ ನಿಮ್ಗೆ ತಲೆನೋವು ಬರೋದಿಲ್ಲ. ಹೌದು. ಅದೇ ರೀತಿ ಪ್ರಾಣಾಯಾಮ ಅಂತ ಹೇಳುವಾಗ ಕೂಲಿಂಗ್ ಪ್ರಾಣಾಯಾಮ ಮಾಡುವಂತದ್ದು, ಶೀತಲಿ ಪ್ರಾಣಾಯಾಮ ಆಗಿರಬಹುದು, ಶೀತಕಾರಿ ಪ್ರಾಣಾಯಾಮ, ಇದು ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಕೊಡೋದು. ಸಡನ್ಲಿ ಮೈಗ್ರೇನ್ ತಲೆನೋವು ಬಂದ ತಕ್ಷಣ ಕೂಲಿಂಗ್ ಪ್ರಾಣಾಯಾಮ ಮಾಡುವಂತದ್ದು, ಇದರಿಂದ ಸಡನ್ಲಿ ರಿಲೀಫ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಏನಂದ್ರೆ ಜಾಜಿ ಮಲ್ಲಿಗೆ ಎಲೆಗಳ ಒಂದು ರಸವನ್ನು ಮೂಗಿನ ಹೊಳ್ಳೆಗೆ ಹಾಕುವಂಥದ್ದು ಬೆಳಿಗ್ಗೆ, ಅದೇ ರೀತಿ ಸಂಜೆ ಡೈಲಿ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಲಾಸ್ಟ್ ಒನ್ ನಮ್ದೇ ಆದಂತಹ ಒಂದು ಗ್ಯಾಸ್ಟ್ರಿಕ್ ಏರ್ ಟ್ಯಾಬ್ಲೆಟ್ ಇದೆ. ಅದು ಬೆಳಿಗ್ಗೆ 1, ರಾತ್ರಿ 1 ಊಟಕ್ಕಿಂತ ಮೊದಲು ಉಪಯೋಗಿಸ್ತಾ ಬರ್ಬೋದು. ಇದರಲ್ಲಿ ಜ್ಯೇಷ್ಠ ಮಧು ಎಂಬ ಕಂಟೆಂಟ್ ಇರೋದ್ರಿಂದ ಹೊಟ್ಟೆಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಅಂತ. ಸೊ ಗ್ಯಾಸ್ಟ್ರಿಕ್ ಏಡ್ ಅನ್ನು ನೀವು ಬೆಳಗ್ಗೆ ಹಾಗೂ ಸಂಜೆ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ ಚೀಪೋದ್ರಿಂದಾಗಿ, ಅಥವಾ ಹೆಲಾಸಿಡ್ ಅಂತ ಪೌಡರ್ ಇದೆ, ಈ ಹೆಲಾಸಿಡ್ ಪೌಡರ್ನ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಆಹಾರಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರಿಗೆ 1 ಸ್ಯಾಚೆಟ್ ಅನ್ನು ಹಾಕಿ ಕುಡಿಯೋದ್ರಿಂದಾಗಿ ಒಂದು 20 ದಿವಸ ಮಾಡಿ ನೋಡಿ, ನಿಮಗೆ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಅರ್ಧ ತಲೆನೋವು ಕಡಿಮೆ ಆಗುತ್ತೆ. ಸೊ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಟ್ಟಾಗ ಆಗುತ್ತೆ. ಸೊ ಈ ಎಲ್ಲ ಉಪಾಯಗಳನ್ನ ಮಾಡಿ ಅರ್ಧ ತಲೆನೋವಿಗೆ ಬೈ ಹೇಳಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ, ಎಲ್ರಿಗೂ ವಂದನೆಗಳು.